ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ವಡಾ ಪಕೋಡ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಕಾಳು ಬೇಳೆನ ನೆನೆಸ್ತಾರೆ. ಆದರೆ ಇವತ್ತು ನಾವು ವಿಶೇಷವಾಗಿ ಕಾಳು ಬೇಳೆಯನ್ನು ನೆನೆಸದೇನೆ ಇನ್ಸ್ಟಂಟ್ ಆಗಿ ಯಾವ ರೀತಿಯಾಗಿ ವಡಾ ಪಕೋಡ ಮಾಡಬಹುದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಒಂದ್ಸಾರಿ ಟ್ರೈ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ ಅವಲಕ್ಕಿಯನ್ನು ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬಂದೆ. ಬಂಧುಗಳೇ, ಮೆಜರ್ಮೆಂಟಿನ ಕಪ್ಪು ಕೊನೆವರೆಗೆ ಒಂದೇ ಇರಲಿ. ಇದನ್ನ ಇವಾಗ 1 ಕಪ್ಪಿನಲ್ಲಿ ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡೆ. ಇವಾಗ ಅದೇ ಕಪ್ಪಿನಿಂದ 1 ಕಪ್ಪಿನಷ್ಟು ಹೆಸರು ಕಾಳು ಎಷ್ಟು ಗಟ್ಟಿಗಿರುತ್ತೆ ಗೊತ್ತಲ್ವಾ? ಆದರೂ ಕೂಡ ನಾವು ನೆನೆಸ್ತಾ ಇಲ್ಲ, ಜಸ್ಟ್ ಇದನ್ನು ನೀರು ಹಾಕಿ ತೊಳಿತಾ ಇದ್ದೀವಿ. ತೊಳೆಯೋ ಉದ್ದೇಶ ಇಷ್ಟೇ, ನಾವು ಗಲೀಜು ಮೇಲಿರುವಂಥ ಡಸ್ಟು ಗಲೀಜು ಮತ್ತು ಒಂಥರ ಜೊಳ್ಳಿನಂತ ಇದಿರೋದನ್ನೆಲ್ಲ ನಾವು ಕ್ಲೀನ್ ಮಾಡೋದಕ್ಕೆ ನೀರು ಹಾಕಿ ತೊಳಿತಾ ಇದ್ದೀವಿ. ಇದು ನೀರನ್ನೆಲ್ಲ ನಾನು ಬಸ್ಕೊಂಡು ಬಂದಿದ್ದೀನಿ. 1 ಹನಿ ನೀರು ಇರಬಾರ್ದು ಇದರಲ್ಲಿ. ನೋಡ್ತಾ ಇದ್ರಲ್ವ, ನಮ್ಮದ್ರಲ್ಲಿ 1 ಹನಿ ನೀರಿಲ್ಲ. ನೀಟಾಗಿ ನಾನು ಬಸ್ಕೊಂಡು ಬಂದಿದ್ದೀನಿ. ಆ ಬಸ್ಸಿರುವಂಥ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಕಾಳು, 1 ಗಡ್ಡೆ ಸಿಪ್ಪಿ ತೆಗೆದಿರುವಂಥ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಕಟ್ ಮಾಡಿರೋದು, 1.5 ಸ್ಪೂನಷ್ಟು ಕಲ್ಲುಪ್ಪು, 2 ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಇದನ್ನು ನಾವು ತರಿಯಾಗಿ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಉಪ್ಪು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಈ ಕಡೆಗೆ ನೋಡಿ, 2 ಕಪ್ಪಿನಷ್ಟು ನೀರನ್ನು ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. 1 ಕಪ್ ಹೆಸರು ಕಾಳಿಗೆ 2 ಕಪ್ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಇಷ್ಟು ತರಿಯಾಗಿರ್ಬೇಕು. ನೋಡ್ತಾ ಇದ್ದೀರಲ್ವಾ, ಇಷ್ಟು ನಮಗೆ ನುಚ್ಚಿನ ಥರ ಇರುತ್ತಲ್ವಾ, ಹಾಗಿರ್ಬೇಕು. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕೊಂಡೆ. ಬಂಧುಗಳೇ, ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ನಮಗೆ 4 ತಾಸು 5 ತಾಸು ನೆನೆಸೋ ಅವಶ್ಯಕತೆ ಇಲ್ಲ. ಇನ್ಸ್ಟಂಟ್ ಆಗಿನೇ ನಾವು 15 ನಿಮಿಷದಲ್ಲಿ ನಮಗೆ ರೆಡಿ ಆಗುತ್ತೆ. ಇವಾಗ ಇದನ್ನ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಬಿಸಿ ಕುದಿಯುವಂಥ ನೀರನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು ಬಂಧುಗಳೇ. ಈ 5 ನಿಮಿಷ ಟೈಮ್ನಲ್ಲಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟನ್ನು ಕೆಲವು ಸೇರಿಸಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 ಆಲೂಗಡ್ಡೆಯನ್ನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಇದು ಸುಮಾರಾಗಿ 150 ಗ್ರಾಮ್ನಷ್ಟು ಆಲೂಗಡ್ಡೆ ಇದೆ. ನಿಮ್ದೇನಾದರೂ ಚಿಕ್ಕ ಆಲೂಗಡ್ಡೆ ಇತ್ತಂದ್ರೆ 2 ಆಲೂಗಡ್ಡೆ ತಗೊಳ್ಳಿ. ನಾನು ದೊಡ್ಡ ಸೈಜ್ ಆಲೂಗಡ್ಡೆ ಇರೋದ್ರಿಂದ ನಾನು 1 ತಗೊಂಡಿದ್ದೀನಿ. ಇವಾಗೆಲ್ಲ ನೀಟಾಗಿ ಸಿಪ್ಪೆಯನ್ನು ತಕ್ಕೊಂಡ್ಬಿಟ್ಟು ಅದನ್ನು ತುರ್ಕೋಬೇಕು. ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂದರೆ ನೀವು ಸ್ಪೆಷಲ್ ಆಗಿ ಹೊಸದಾಗಿ ಏನಾದರೂ ಮಾಡಬೇಕು, ಬ್ರೇಕ್ಫಾಸ್ಟು ಸ್ನ್ಯಾಕ್ಸ್ ಅಂದರೆ ಇದನ್ನು ಮಾಡಿಕೊಡಿ ಬಂಧುಗಳೇ. ನಾವು ನೆನೆಸದೇ ಮಾಡಿದ್ದೀವಿ ಅಂತಂದರೆ ಯಾರಿಗೂ ನಂಬೋಕೆ ಆಗಲ್ಲ, ಆಶ್ಚರ್ಯ ಆಗುತ್ತೆ. ತಿಂದಮೇಲೆ ಹೇಳ್ತಾರೆ ಸೂಪರ್ ಆಗಿದೆ, ಸಖತ್ತಾಗಿದೆ ಅಂತ. ಇವಾಗ ನೋಡಿ, ಆಲೂಗಡ್ಡೆ ಎಲ್ಲಾನು ನಾವು ತುರ್ಕೊಂಡಾಯಿತು. ಇದನ್ನ ಇಮಿಡಿಯೇಟ್ ಆಗಿ ಒಂದು ಪಾತ್ರೆಗೆ ಹಾಕೊಂಡು ನೀರು ಹಾಕಿಡಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಮುಳುಗುವಷ್ಟು ನೀರು ಹಾಕಿ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ಕೆಲವೊಬ್ಬರು ಸಾಮಗ್ರಿಯನ್ನು ಹೆಚ್ಕೋಬೇಕು, ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಸೂಡಿನಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ. ಇದು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನೀಟಾಗಿ ತೊಳ್ಕೊಂಡು ಇದು ಕೊತ್ತಂಬರಿ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಮಾತ್ರ ನಾನು ಕಟ್ ಮಾಡ್ಕೊತಿದ್ದೀನಿ. ಕಡ್ಡಿಯನ್ನೆಲ್ಲ ತೆಗಿತಾ ಇದ್ದೀನಿ ಬಂಧುಗಳೇ. ನಮಗೆ ಸೋಸಲಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ನಂತರ 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡೆ ಅದನ್ನು ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ. ಈಗ ನೋಡ್ರಿ, ನಾವೆಲ್ಲಾನು ಕಟ್ ಮಾಡ್ಕೋದ್ರೊಳಗಾಗಿ ನಾವು ಹಾಕಿರುವಂಥ ಹೆಸರು ಕಾಳು ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೋಡ್ರಿ, ಎಷ್ಟು ನೀರಿಲ್ಲ, ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ. ಹೀಗಿರಬೇಕು ನಮಗೆ ಅದು. ಇದರಲ್ಲಿ 1 ಸ್ಪೂನಷ್ಟು ಸೋಂಪು, ನಾವು ಪೌಡರ್ ಮಾಡ್ಕೊಂಡಿರುವಂಥ ಅವಲಕ್ಕಿ ಪೌಡರ್, ಹಾಗೆ 1 ಕಪ್ಪಿನಷ್ಟು ಬೇಸನ್ ಕಡಲೆ ಹಿಟ್ಟು. ಮೆಜರ್ಮೆಂಟಿನ ಕಪ್ಪು ಒಂದೇ ಇರಲಿ ಬಂಧುಗಳೇ. ನಾನು ಪದೇ ಹೇಳ್ತಾ ಇದ್ದೀನಿ, ಮೆಜರ್ಮೆಂಟ್ ಕಪ್ಪು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲಿ ಸ್ವಲ್ಪ ಕರಿಬೇವು ತುಂಡು ಮಾಡ್ಕೊಂಡಿರೋದು, ಹಾಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಾವು ಈರುಳ್ಳಿ ಕಟ್ ಮಾಡ್ಕೊಂಡ್ವಲ್ವಾ ಬಂಧುಗಳೇ, ಈರುಳ್ಳಿ ಸ್ವಲ್ಪ ನಾನಿಲ್ಲಿ ಜಾಸ್ತಿನೇ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ. ನಮ್ಗೆ ಈರುಳ್ಳಿ ಜಾಸ್ತಿ ಇಷ್ಟ, ಹಾಗಾಗಿ ನಾನಿಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ನಾವು ಜಾಸ್ತಿ ಹಾಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಬಂಧುಗಳೇ. ಈಗ ಈರುಳ್ಳಿಯನ್ನೆಲ್ಲ ಹಾಕ್ಕೊಂಡೆ. ನಂತರ ನಾವು ಆಲೂಗಡ್ಡೆ ನೀರಲ್ಲಿ ಹಾಕಿಟ್ಟಿದ್ವಲ್ವ, ಆ ನೀರನ್ನೆಲ್ಲ ಹಿಂಡಿ ಗಟ್ಟಿಗೆ ಹಿಂಡಬೇಕು ಬಂಧುಗಳೇ. ನೀರು ಅದರಲ್ಲಿ ಏನೂ ಇರಬಾರ್ದು, ಹಿಂಡಿ ಇದರಲ್ಲಿ ಸೇರಿಸೋಣ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.
ನಂತರ ನೋಡ್ರಿ ಇಲ್ಲೇ ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕೊಂಡೆ, ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಮಿಸ್ ಮಾಡದೆ ಹಾಕೊಳ್ಳಿ ಬಂಧುಗಳೇ, ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು. ಈಗ ಇದು ಎಲ್ಲಾನು ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಬೇರೆ ಏನು ಸಾಮಾನು ಹಾಕೋ ಅವಶ್ಯಕತೆ ಇಲ್ಲ. ನಾವು ಹೇಳಿರುವ ಮೆಜರ್ಮೆಂಟು, ಟಿಪ್ಸು, ಟ್ರಿಕ್ಸನ್ನು ಫಾಲೋ ಮಾಡಿ ಬಂಧುಗಳೇ ಪರ್ಫೆಕ್ಟ್ ಆಗುತ್ತೆ. ನೀರು ಹಾಕಂಗಿಲ್ಲ ಮತ್ತು ನಾವು ಹಿಟ್ಟು ಹಾಕಂಗಿಲ್ಲ, ಬೇರೆ ಯಾವ ಸಾಮಗ್ರಿ ನಾವು ಸೇರಿಸಂಗಿಲ್ಲ. ನಾವು ಹಾಕಿರುವಂಥ ಎಲ್ಲ ಮೆಜರ್ಮೆಂಟ್ ಕಪ್ ಒಂದೇ ಇತ್ತು ಅಂತಂದರೆ ಎಲ್ಲ ನಮಗೆ ಪರ್ಫೆಕ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ನೋಡಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಉಪ್ಪು ಮೊದಲಿಗೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಜಾಸ್ತಿ ಆದರೆ ತೆಗಿಲಿಕ್ಕಾಗಲ್ಲ, ಕಮ್ಮಿ ಆದರೆ ಸ್ವಲ್ಪ ಆಮೇಲೆ ನಾವು ಸೇರಿಸ್ಕೋಬಹುದು. ಇವಾಗ ನೋಡಿ ನಾವು ನೀಟಾಗಿ ಇದನ್ನು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪಕೋಡ ವಡಾ ಬ್ಯಾಟರ್ ರೆಡಿ ಆಯಿತು. ನೋಡ್ತಾ ಇದ್ದೀರವಾ ಎಷ್ಟು ಪರ್ಫೆಕ್ಟ್ ಆಯಿತು. ಒಂದು ಹನಿ ಕೂಡ ನಾವು ನೀರನ್ನು ಇಲ್ಲಿ ಯೂಸ್ ಮಾಡಿಲ್ಲ, ಅದರಲ್ಲೇ ನಾವೆಲ್ಲನೂ ನೀಟಾಗಿ ಕಲಿಸ್ಕೊಂಡಿದ್ದೀವಿ. ಈಗ ನೋಡಿ ನಾವು ಕೈಗೆ ಒಂದು ಸ್ವಲ್ಪ ತೇವ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕೈಯನ್ನು ವಾಶ್ ಮಾಡಿ ಕೈಯನ್ನು ತೇವ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ಬಂಧುಗಳೇ. ನಾನು ಒಂದು ಉಂಡೆ ಗಾತ್ರದಷ್ಟು ತೊಗೊಂಡ್ಬಿಟ್ಟು ಅದನ್ನೀಗೆ ಚಪ್ಪಟೆ ಮಾಡ್ಕೊತಿದ್ದೀನಿ. ನೀವು ಯಾವ ಸೈಜಿನಲ್ಲಿ ಯಾವ ಆಕಾರದಲ್ಲಿ ಕೂಡ ನೀವು ಮಾಡ್ಕೋಬಹುದು. ಎಗ್ ಮಾಡ್ಕೋಬಹುದು, ದಿಲ್ ಮಾಡ್ಕೋಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಕಟ್ಲೆಟ್ ಆಗಿ ನಾನು ಮಾಡ್ಕೋತಾ ಇದ್ದೀನಿ ನೋಡ್ರಿ. ನಾನಿಲ್ಲಿ ಸರಿಸುಮಾರಾಗಿ 8 ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ನಾವು ಬಿಸಿ ಮಾಡಬೇಕಾದ್ರೆ ಫ್ಲೇಮನ್ನು ಹೈ ಇಟ್ಟು, ಹಾಕಬೇಕಾದ್ರೂ ಕೂಡ ಫ್ಲೇಮನ್ನು ಹೈ ಇಟ್ಟು, ನಂತರ ನಾವು ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋಬೇಕು. ನಾವು ಹಾಕಬೇಕಾದ್ರೆ ಫ್ಲೇಮು ಹೈನಲ್ಲೇ ಇರಲಿ ಬಂಧುಗಳೇ. ಇವಾಗ ನೋಡಿ ಹಾಕಿದ ತಕ್ಷಣವೇ ನೀವು ಅದನ್ನು ಹೊಳಿಸಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನಮ್ಮ ಎಣ್ಣೆ ನೊರೆ ಬರೋದು ಕೂಡ ನಿಂತಿದೆ ಅಂದಾಗ ಹೊಳಿಸಿ ಹಾಕಬೇಕು ಬಂಧುಗಳೇ. ಇವಾಗ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡು ಗರಿ ಆಗಬೇಕದು. ಹೀಗೆ ನಮಗೆ ಎರಡೂ ಕಡೆ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ. ನೀಟಾಗಿ ನಮ್ಮದು ವಡಾ ಪಕೋಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎಣ್ಣೆಯಿಂದ ಹೊರಗಡೆಗೆ ನಾನಿಲ್ಲಿ ತೆಗಿತಾ ಇದ್ದೀನಿ. ಹಾಗೆ ಇನ್ನೊಂದು ಬ್ಯಾಚನ್ನು ಕೂಡ ಹಾಕಿದ್ದೀನಿ ಬಂಧುಗಳೇ. ಹಾಗೆ ನಾವು ಎಲ್ಲಾನು ಹೀಗೆ ರೆಡಿ ಮಾಡ್ಕೊಂಡು ಬರೋಣ. ವಾವ್ ನೋಡಿ ಸೂಪರ್ ಆಗಿದೆ. ಇನ್ಸ್ಟೆಂಟಾಗಿ ಒಂದು 15 ನಿಮಿಷದಲ್ಲೇ ನಮಗೆ ಈ ವಡಾ ಪಕೋಡ ರೆಡಿ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ನಾವು ಹಾಕಿರುವಂಥ ಸಾಮಗ್ರಿ ತುಂಬ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಒಂದು 15 ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ. ನೋಡ್ರಿ ಸೂಪರ್ ಆಗಿರುವಂಥ ಇನ್ಸ್ಟೆಂಟಾಗಿ ನೆನೆಸದೆ ನಾವು ಮಾಡಿರುವಂಥ ಈ ಪಕೋಡ ನೆನೆಸಿಲ್ಲ, ರುಬ್ಬಿಲ್ಲ ಬಂಧುಗಳೇ. ನಾವು ಯಾವ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ವಡಾ ಪಕೋಡನ ರೆಡಿ ಮಾಡಿದ್ವಿ ಅಂತ ಅರ್ಥ ಆಯ್ತಲ್ವಾ ಬಂಧುಗಳೇ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಮೊದಲನೇದಾಗಿ ಯಾರು ನನ್ನ ಚಾನಲನ್ನು ವಿಸಿಟ್ ಕೊಡ್ತಾ ಇದ್ದೀರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ಸೌಂಡ್ ಕೇಳಿ ಬಂಧುಗಳೇ, ಎಷ್ಟು ಗರಿ ಆಗಿರುತ್ತೆ ಅಂದರೆ ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗೆ ಸ್ಪಾಂಜಿ ಆಗಿರುತ್ತೆ. ಇದಕ್ಕೆ ನೋಡಿ ನಾನು ಪೇನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸಖತ್ತಾಗಿದೆ ಬಂಧುಗಳೇ. ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆಗೆ ನೀವು ಸರ್ವ್ ಮಾಡ್ಕೋಬಹುದು, ಇಲ್ಲ ಟೊಮೆಟೊ ಸಾಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬಹುದು. ಇವಾಗ ತಿಂದು ಕೂಡ ನಾನು ತೋರಿಸ್ತೀನಿ. ಸೌಂಡ್ ಕೇಳಿ ಬಂಧುಗಳೇ, ಸೂಪರ್ ಆಗಿರುತ್ತೆ, ತುಂಬಾನೇ ಗರಿ ಆಗಿರುತ್ತೆ. ಕೇಳಿದ್ರಲ್ವಾ ಸೌಂಡ್ ಹೇಗಿದೆ ಅಂತ? ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡ್ಕೋಬೇಕು ಅಂತ? ನಿಮ್ಗೇನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಸೂಪರ್ ಆಗಿರುವಂಥ ಇನ್ಸ್ಟೆಂಟ್ ಆಗಿರುವಂಥ ವಡಾ ಪಕೋಡ ರೆಡಿ ಆಯಿತು ಬಂಧುಗಳೇ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬಹುದು. ಬ್ಯಾಚುಲರ್ಸು, ಬಿಗಿನರ್ಸು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಟಿಪ್ಸು ಟ್ರಿಕ್ಸಿನ ಜೊತೆಗೆ ಶೇರ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.